ಯವ್ವ ಇನ್ನ ಎದ್ದು ಹೊರಗೆ ಬಂದಿಲ್ಲಲ್ಲ ಈಕಿ ಹೆಂಗೆ ಹೋದ್ರದ ಇವ ಎತ್ತಂಗದಾಳ. ಏ ಪ್ರೇಮಿ ಪ್ರೇಮಿ ಅಲ್ಲ ಸರಳಿ ಹಾಕಿಟ್ಟು ದೌಡಕ್ಕಿನ ಬಂದು ಕರೆ ಹಾಕ್ತಿದ್ದಾಳೆ. ಲೇ ಪ್ರೇಮಿ ಪ್ರೇಮಿ ಹಾ ಏನು ಹಾ ಇಲ್ಲಿ ನಿನ್ನ ಹತ್ರ ಒಂದಿಟ್ಟು ಮಾತಾಡೋದೈತಿ. ಬಂದೆ ಬಂದೆ ತಡಿ. ಏನು ಲೇ ಸರಳಿ ಇಷ್ಟೊತ್ತನೇ ಬಂದು ಕರೆ ಆಗುತ್ತೆ ಯಾಕೆ ಏನಾಯ್ತು? ಅಯ್ಯವ್ವ ಏನು ಹೇಳಿ ನಿನ್ನ ಮಾತು ಕೇಳಿ ನಿನ್ನೆ ತವ್ರ ಮನೆಗೆ ಹೊಕ್ಕನಂತ ನಾಟಕ ಮಾಡಿದ್ನ್ಯಾ. ಎಲ್ಲರೂ ಹೇಳಿ ಇಲ್ಲೇ ಇರು ಅಂದ್ರು. ನೀನು ಇದೊಂದು ಸರಿ ಇರು ಮುಂದಿದ್ದು ನೋಡೋಣ ಒಂದಿ ನೋಡು ನಿನ್ರ ಹತ್ರಿ ನೀ ಹೇಳ್ದಂಗ ನಾನು ನಾಟಕ ಮಾಡಿದ್ದಕ್ಕೆ ನನ್ನ ಗಂಡ ಹೋಟೆಲಿಂದ ಊಟ ತೊಗೊಂಡು ಬಂದಿದ್ದ. ಅಯ್ಯ ಮತ್ತೆ ಚಲೋ ಆತಲ್ಲ ಮಸ್ತ ಗುಂಡೇನ. ಏನು ತಂದಿದ್ದ ಹೋಟೆಲಿಂದ? ಏನು ಮಸ್ತ್ ಉಣ್ಣೋದು ಸುಡ್ಲೆ ಹೋಟೆಲನ ಊಟ. ನಮ್ಮ ಅತ್ತಿ ನನಗೆ ತಿನ್ನಾಕ ಕೊಡಲಿಲ್ಲ ಪ್ರೇಮಿ. ಅಯ್ಯ ಯಾಕೆ? ಅಯ್ಯ ಜಗಳಾತಾ ಇಲ್ಲಿಂದ ಒಳಗೆ ಹೋದ್ವ್ಯಾ. ಒಳಗೆ ಹೋದ್ಮೇಲೆ ನಾನು ಈ ಹೇಳ್ದಂಗನ ಏನೂ ಇಲ್ಲ ಅಂದ್ರು ಆರಾಮಿಲ್ಲ ಅಂತಂದು ಹಾಸೊತ್ಕೊಂಡು ಮುಕ್ಕೊಂಡೆ. ಆಮೇಲೆ ರಾತ್ರಿ 10 ಗಂಟೆಗೆ ನನ್ನ ಗಂಡ ಬಂದ. ಯಾಕೆ ಏನಾಗೈತಿ ಅಂತ. ನನಗೆ ಹೊಟ್ಟೆ ನೋವು ಸಾತೈತ್ರಿ ಯಾಕೆ ಸುಸ್ತಾಗತ್ತೈತ್ರಿ ನಂಗೆ ಆರಾಮಿಲ್ರಿ ಅಂದೆ. ಪಾಪ ನನ್ನ ಗಂಡ ನಾ ಮಾಡಿದ ನಾಟಕ ನಂಬಿ ಹೋಟೆಲಿಂದ ಊಟ ಕಟ್ಟಿಸ್ಕೊಂಡ್ಬರ್ತೀನಿ ಅಂತ ಹೋದ. ಕಟ್ಟಿಸ್ಕೊಂಡು ಬಂದ ಪಾಲಕ್ ಪನ್ನೀರು ರೊಟ್ಟಿ ಜೀರಾ ರೈಸು ಯವ್ವ ಇನ್ನೂ ಏನೇನ ತಂದಿದ್ದ ತಿನ್ನಾಕ. ಆದ್ರೆ ಸುಡ್ಲಿ ಅದು ಮುದಾಡಿ ನಮ್ಮದು ಅತ್ತಿ ನಾನು ತಿನ್ನಾಕ ಬಿಡ್ಲಿಲ್ಲ ಪ್ರೇಮಿ. ಏ ಯಾಕಂತ? ಅಯ್ಯ ನನಗೆ ಆರಾಮಿಲ್ಲ ಹೊಟ್ಟೆ ನೋವು ಅಂತ ಹೇಳಿದೆ ನೋಡು. ಅದಕ್ಕೆ ಅಯ್ಯೋ ಇದು ಹೋಟೆಲ್ನಾಗಿಂದು ಗ್ಯಾಸ್ಟಿಕ್ ಹಾಕೈತಿ ಅದಕ್ಕೆ ಸೋಡಾ ಹಾಕಿರ್ತಾರು ತಿನ್ನಬಾಡು ತೀರಾ ಹೊಟ್ಟೆ ನೋಯ್ತೈತಿ ಅಂತ ಹೇಳಿ ನನಗೆ ಅನ್ನ ಮಜ್ಜಿಗೆ ಉಣ್ಣಂದ್ಲೇ ನಾನು ನಿನ್ನ ರಾತ್ರಿ ಉಂಡೇ ಇಲ್ಲ ಪ್ರೇಮಿ. ಅಯ್ಯ ಅಯ್ಯ ಹಿಂಗೆ ಯಾಕಾತು? ಈ ಪ್ಲ್ಯಾನ್ ವರ್ಕೌಟ್ ಹಾಕತ್ಲಿ ಥರ ಇರ್ಬೇಕು ನೋಡಿಕೆ ಕಸಬರಿಗೆ. ಪಾಪ ಆಕಿ ಚಂದ ಗಂಡನ ಮನೆ ಬಾಳೆ ಮಾಡ್ಕೊಂಡು ಹೊಂಟಕ್ಕೆ ಹಾದಿ ಬಿಡ್ಸಾಕತ್ತಾಳ ನೋಡಿಕೆ. ಪ್ರೇಮ್ ಎಷ್ಟರ ಬಿಲಾಲಿ ಬಿತ್ತರೆ ಇದ್ದಿರಬೇಕು. ಯವ್ವ ಏನು ವರ್ಕೌಟ್ ಆಕತ್ತೆ ಏನು ನಿನ್ನಂತರ ಗಟ್ಟ ವರ್ಕೌಟ್ ಆಕತ್ತೆ ಏನವ ಅದು. ನನಗಂತೂ ನಿನ್ನೆ ರಾತ್ರಿ ನೀನೇನು ಉಂಡಿಲ್ಲ. ಹೊಟ್ಟೆ ಹಸಿ ಸಲಿಯಕ್ಕೆ ರಾತ್ರಿ ಚಂದಾಗಿ ನಿದ್ದಿನೂ ಬಂದಿಲ್ಲ. ರಾತ್ರಿ 11:30 ಏನೋ ಆಗಿತ್ತು. ನಿಮ್ಮ ಮನೆಗಾರ ಇಲ್ಲ ಲಲ್ತಾರ ಮನೆಗಾರ ಬಂದು ಏನಾರ ತಿನ್ಬೇಕು ಅಂತ ಅನಿಸಿತ್ತು. ಯವ್ವ ರಾತ್ರಿ ಆಗಿರ್ತೈತಿ ಮುಕ್ಕೊಂಡಿರ್ತೀರೇನ ಬಿಡು ಅಂತ ಮತ್ತೆ ಸುಮ್ಮ ಹೊಳ ಮುಕ್ಕೊಂಡೆ. ಯವ್ವ ಹೊಟ್ಯಾಗ ಇಲ್ಲಿ ಓಡಾಡತ್ತಿದ್ದವ್ವ ನನಗೆ ಇಟ್ಟು ಸಂಕಟ ಆಗತ್ತಿತ್ತು ಅಂದ್ರೆ ಖರೇನವ. ಹೋಲಿ ಬಿಡವ ಹ್ಯಾಂಗಾರ ಯಾಕಿರುವಲ್ಲಕ ನಮ್ಮ ಮತ್ತಿದ್ದಂಗೆ ನಾನು ಹೊಂದ್ಕೊಂಡು ಹೋಗ್ತೀನಿ. ಅದು ಇಷ್ಟಕ್ಕೆ ಸೊಸಿದಿರಲ್ಲ ಸೋಲು ಒಕ್ಕೋಬಾರ್ದು ಸರಳಿ. ನಾ ಹೇಳೋದು ಕೇಳು. ಒಂದೇ ದಿನ ನಿನಗೆ ಸರಿಯಾಗಿ ನಾಟಕ ಮಾಡಕ್ಕೆ ಬಂದಿಲ್ಲ. ಏನಾಗೈತೆ ಅಂತ ಕೇಳಿದರೆ ಏನಾಗೈತೆ ನನಗೆ ಗೊತ್ತಿಲ್ಲ ಅನ್ಬೇಕಿತ್ತು. ಹೊಟ್ಟೆ ಸಾತೈತಿ ಮೈನೂ ಸಾತೈತಿ ಅಂತ ಯಾಕೆ ಹೇಳ್ಬೇಕಿತ್ತು ನೀ? ಏನಾಗತ್ತೈತಿ ಒಂದಿಟ್ಟು ಸುಸ್ತಾಗತ್ತೈತಿ ಏನು ಬೇಕಾಗಿತ್ತು. ಮತ್ತು ಹಟ್ನು ಅಂತ ಹೇಳಿದಿ ಅದಕ್ಕೆ ತಿನ್ನಕ್ಕೆ ಕೊಟ್ಟಿಲ್ಲ ಅವರು. ನೀನು ಫೇಲ್ ಮಾಡಿದ್ರ ಹೇಳೋದ್ರಾಗ. ನಾ ಹೇಳ್ಕೊಟ್ಟಂಗೆ ಮಾಡೀಗ ಏನು ಮಾಡಲೆ? ಈಗ ನಿನ್ನ ಗಂಡ ದವಾಖಾನಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಅಂದಿರ್ಬೇಕು. ಅಯ್ಯೋ ಯವ್ವ ಅದನ್ನು ಹೇಳೋದು ಲಕ್ಷ್ಯ ಆರ್ತು ನೋಡು. ಅಂದ ನನ್ನ ಗಂಡ ನಡಿ ದವಾಖಾನಿಗೆ ಹೋಗೋಣ ಅಂತ. ಯವ್ವ ನನಗರ ಎದಿ ಭಗಲ್ ಅಂದಂಗೆ ಆತು ನೋಡೋ ಯವ್ವ. ಒಂದೇಳೆ ನಾನು ಏನಾರು ದವಾಖಾನಿಗೆ ಕರ್ಕೊಂಡು ಹೋಗಿದ್ದು ಆ ಡಾಕ್ಟ್ರಿಗೆ ಏನೂ ಆಗಿಲ್ಲ ಆರಾಮಾದಾಳ ಅಂದಿದ್ರೆ ನನ್ನ ಗಂಡ ನಾನು ಉಳಿಸತ್ತಿದ್ದಿರಲೇ ಪ್ರೇಮಿ. ನಿನ್ನ ಐಡಿಯಾಗಿಟ್ಟು ಸುಡ್ಲಿ ನಾ ಸಿಗಾಕೊಂತಿದ್ದೆ. ಅಯ್ಯ ದವಾಖಾನಿಗೆ ಕರ್ಕೊಂಡು ಹೋದ್ರೆ ಏನಾರು ಹಾಕೈತೆ ಅಂತೇಳಿ ಟೆನ್ಷನ್ ತಗೋಬೇಡಿ. ಇಷ್ಟಕ್ಕೂ ನಾವೇನು ದೊಡ್ಡ ಹೈಪೈ ದವಾಖಾನಿಗೆ ಹೋಗ್ಯವನು ಸರ್ಕಾರ ದವಾಖಾನಿಗೆ ಹೋಗ್ತೀವಿ. ನೀನು ಇದ್ನ ಸರಿಗೆ ಏನಾರು ನಿನ್ನ ಗಂಡ ದವಾಖಾನಿಗೆ ಕರ್ಕೊಂಡು ಹೋಗ್ತೀನಿ ನಡಿ ಅಂದರೆ ಸರ್ಕಾರ ದವಾಖಾನಿಗೆ ಹೋಗು. ಅಯ್ಯ ಸರ್ಕಾರ ದವಾಖಾನಿಗೆ ತೋರಿಸ್ಕೊಂಡ್ರೆ ಆರಾಮಾಕತ್ತೆ. ಅಯ್ಯ ನೀನು ಸುಡ್ಲಿ ಆರಾಮಾಗಕ್ಕೇನು ನಿನ್ಗೇನು ಖರೆ ಖರೆ ಆರಾಮ್ ತಪ್ಪೈತೇನ? ನಾಟಕ ಆರಾಮಿಲ್ಲ ಅಟ್ಟ. ಈಗ ಏನು ಮಾಡ್ಬೇಕು ನಾನು? ಅಯ್ಯ ಏನಿಲ್ಲ ಭಾಳ ಸಿಂಪಲ್. ನೀನು ದವಾಖಾನೆ ಅಂದಿದ ತಕ್ಷಣ ಅಂಜಿಬಿಟ್ಟಿಯಲ್ಲ ತಲೆ ಓಡ್ದಂಗೆ ಆಗೈತೆ ನಿನಗೆ. ಏನು ದವಾಖಾನಿಗೆ ಹೋದ್ರು ಏನು ಹೆದರ್ಕೋಬೇಡ ನೀ. ನೋಡು ಈಗ ಏನಾರು ನಿನ್ನ ಗಂಡ ದವಾಖಾನಿಗೆ ಕರೆದ್ರೆ ದವಾಖಾನಿಗೆ ಹೋಗು. ಅದೇ ಡಾಕ್ಟ್ರ್ ನೋಡ್ತು ನೀನು ನಾವು ಹೇಳೋದು ಕೇಳಿಸ್ಕೊ. ಇನ್ನು ಬರ್ತಾವ ನನ್ನ ಬಾಯಿ ಚಲೋ ಚಲೋ ಅಂತ ಹೇಳು. ಈಗ ನೋಡ ನಿನ್ನ ಗಂಡ ಕೇಳ್ತಾನೆ ಸರಳಿ ಇನ್ನು ನಿನಗೆ ಆರಾಮಾಗಿಲ್ಲನ ನಡಿ ದವಾಖಾನಿಗೆ ಹೋಗೋನು ಅಂತಾನೆ. ನೀನು ಹ್ಞೂ ರೀ ಕಮ್ಮಿನ ಆಗಿಲ್ಲ ಹೋಗೋಣ ನಡೀರಿ ಅಂತಾನು. ಅವ ಪ್ರೈವೇಟ್ ದವಾಖಾನಿಗೆ ಏನಾರು ಕರ್ಕೊಂಡು ಹೊಂಟ್ರೆ ಬೇಡ್ರಿ ಸುಳ್ಳ ಸರ್ಕಾರ ದವಾಖಾನಿಗೆ ಹೋಗೋನು ಅಂತಾನೆ. ಸರ್ಕಾರ ದವಾಖಾನಿಗೆ ಹೋಗ್ರಿ ಅಲ್ಲೊಂದು 5 ರೂಪಾಯಿ ಚೀಟಿ ಮಾಡಿಸ್ಕೊ. ಅಲ್ಲಿ ಸರ್ಕಾರ ದವಾಖಾನ್ಯಾಗ ಏನು ಡಾಕ್ಟ್ರುಗಳು ನಮ್ಮನ್ನು ಮುಟ್ಟಲ್ಲ ನೋಡೋದಿಲ್ಲ. ನೀ ಯಾವ ರೋಗ ಹೇಳ್ತಿ ಆ ರೋಗಕ್ಕೆ ಔಷಧ ಬರೆದು ಕೊಡ್ತಾರೆ ಅಟ. ಔಷಧ ತೊಗೊಂಬಂದು ಮನ್ಯಾಗ ಹೋಗ್ಯದು ಅಷ್ಟೇ. ಅದನ್ನೇ ತೊಗೊಳಂಗಿಲ್ಲ ಬಾರಿಸೋಂಗಿಲ್ಲ. ಅಯ್ಯೋ ಅದು ಬಿಡು. ನಮ್ಮ ದವಾಖಾನಿಗೆ ಹೋಗಿ ಬಂದಮೇಲೆ ಮತ್ತು ನಮ್ಮ ಅತ್ತಿ ನಾನು ಕೂಳು ಕೊಡ್ದಂಗೆ ಮಾಡಿದ್ರೆ ಏನು ಮಾಡೋದು? ಜಾಣಿ ಅದಕ್ಕೆ ನಾನು ನಿನಗೆ ದವಾಖಾನಿಗೆ ಹೋಗೋಣಾಗತ್ತಿರೋದು. ಈಗ ನೋಡು ನೀ ಮನ್ಯಾಗೇನೋ ನಿನ್ನ ಗಂಡ ತಂದು ಕೊಟ್ಟರೆ ನಿಮ್ಮ ಅತ್ತಿ ತಿನ್ನಬೇಡ ಅಂತೇಳಿ ತಾನ ತಿಂದ್ಬಿಡ್ತಾಳೆ. ಅದೇ ಹೆಂಗೂ ನೀನು ನಿನ್ನ ಗಂಡನ ಕುಟ್ಟಾಗ ಹೊರಗೆ ಹೋಗಿರ್ತೀಯಲ್ಲ ಅಲ್ಲೇ ನಿಮ್ಮ ಅತ್ತಿ ನೋಡಾಕೆ ಬಂದಿರ್ತಾಳನ ಏನು ಅದನ್ನೇನು ತಿನ್ನಬೇಡ ಅಂತ ತಡ್ಯಾಕೆ ಬರ್ತಾಳೆ ಏನಿಲ್ಲಲ್ಲ. ಹೆಂಗೈತಿ ಐಡಿಯಾ? ಹೌದಲ್ಲಿ ಪ್ರೇಮಿ ನನಗಿದು ತಲೆನ ಓಡಿಲ್ಲ. ನೀನು ಹಂಗೆ ತಲೆ ಓಡಿದ್ರೆ ನೀನು ಯಾಕೆ ಸರಳ ಹಾಕಿದ್ದಿ ಪ್ರೇಮಿ ಆಗಿರ್ತಿದ್ದಿ. ಹೌದವಾ? ಈಗ ನಿನ್ನ ಗಂಡದನ್ನ ಕೊಟ್ಟಾಗ ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಅಲ್ಲಿ ವಾಪಸ್ ಬರೋ ಮುಂದೆ ದವಾಖಾನೆ ಮುಂದೆ ಎಳ್ನೀರು ಹಚ್ಚಿರ್ತಾರೆ.
ಅಲ್ಲಿ ಫಸ್ಟ್ ಎರಡು ಎಳ್ನೀರು ಕುಡಿದು ಬಿಡು. ಎಳ್ನೀರು ಕುಡಿದ ಮ್ಯಾಗ ನಿನ್ನ ಗಂಡಗನ್ ಯಾಕೋ ನಮ್ಮ ಮನೆ ಹೊಟ್ಟೆ ಹಸ್ದಂಗೆ ಆಗತ್ತೈತ್ರಿ, ನಿನ್ನೆ ರಾತ್ರಿನೂ ಉಂಡಿಲ್ಲಲ್ಲ, ಸಂಕಟಾಗತ್ತೈತ್ರಿ, ಇವನು ಗುಳಿಗೆ ಈಗ ತಗೊಂಡಾರು, ಅದಕ್ಕೆ ಇಲ್ಲೇ ಒಂದಿಟ್ಟು ನಾಷ್ಟ ಮಾಡೋಣ್ರಿ. ಏನು ಅಲ್ಲೇ ಸರ್ಕಾರ ದವಾಖಾನಿಗೆ ಮುಂದನ ಐತಿ ಹೋಟೆಲ್, ಅಲ್ಲಿ ಹೋಗು, ನಿನಗೇನು ಬೇಕು ಅದನ್ನು ತಿನ್ನು, ಅಲ್ಲೇ ಸುಳ್ಳ ಗುಳಿಗೆ ತೊಗೊಂಡಂಗೆ ಮಾಡಿ ಮನೆಗೆ ಬಂದು ಬಿಡು. ಹಂಗೈತಿ. ನನಗೆ ಈ ತಲೆನೇ ಓಡಲಿಲ್ಲ. ಆತಾತು. ಹಂಗಾರೆ ಈಗ ನನ್ನ ಗಂಡ ದವಾಖಾನೆ ಕರ್ಕೊಂಡು ಹೋದ್ರೆ ಹೊಕ್ಕಿನ ಮತ್ತೆ ಹೋಗಿ ಮುಕ್ಕೋತೀನಿ. ನನ್ನ ಗಂಡಗೆ ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೀನಿ. ಬರ್ಲೆ ಏ ಸರಳಿ, ಏನು ಏನಾರ ಆ್ಯಕ್ಟಿಂಗ್ ಮಾಡೋ ಮುಂದೆ ಒಟ್ಟೆ ಹೆದರಬಾರ್ದು, ಕಾನ್ಫಿಡೆನ್ಸ್ನಾಗ ಮಾಡ್ಬೇಕು, ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಅಂದ್ರೇನ? ಅದು ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್. ಅದ ನಾನು ಅಂದಿದ್ದು. ಒಂದು ಎನ್ಸ್ ಮಾಡಿದ್ರೆ ಆತು. ಹತ್ತಗೋ, ನನ್ನ ಗಂಡ ಮುಕ್ಕೊಂಡಾನ, ಬರ್ತೀನಿ. ಈಗ ದಿನದಲ್ತಾ? ಈಗ ಎದ್ದೇನೆ. ಹತ್ತು ಕೂಡ ಪ್ರೇಮಿ, ನಾ ಬರ್ತೀನಿ. ಮತ್ತೆ ಹೋಗಿ ಮುಕ್ಕೋತೀನಿ. ಇನ್ನು ನಮ್ಮ ಅತ್ತಿ ಹುಡುಗರು ಏನು ಎದ್ದಿಲ್ಲ. ಆತಾತು, ಹೋಗು. ಏನಾದಲ್ತಾ? ಚಾ ಚಾ ಇನ್ನ ಇಲ್ಲ ನೋಡು ಪ್ರೇಮಿ, ನಾನು ಈಗ ಎದ್ದಿದ್ದೆ. ನೀವು ಏನೋ ಗುಸು ಗುಸು ಮಾತಾಡತ್ತಿದ್ರಿ, ಏನು ಮಾತಾಡತ್ತೀರಿ ಅಂತ ಮುಂದಕ್ಕೆ ಬಂದೆ. ಮಂದಿಗಂತೂ ಮಾಡಕ್ಕೆ ಕೆಲಸ ಇರೋಂಗಿಲ್ಲ, ನಮ್ಮ ಗಾಡಿಗೆ ಕಿವಿ ಇಟ್ಟಿರ್ತಾವ. ಯಾರಿಗೆ ಅನ್ನಕತ್ತೀನಿ? ಅಯ್ಯ, ಕಿವಿ ಇಟ್ಟರಿಗೆ ಅನ್ನಕತ್ತೀನಿ. ಯವ್ವ, ನಾನು ಇನ್ನೂ ಅಂಗಳ ಬಗಲ ಮಾಡಿಲ್ಲ, ಹೋಗ್ತೀನಿ. ನಾನು ಊರಾಗ ಕೆಲಸ ಅದಾವು, ನಾ ಇನ್ನೂ ಹೊಲಕ್ಕೆ ಹೋಗ್ಬೇಕು. ಪ್ರೇಮಿ, ಯಾಕೆ ಪ್ರೇಮಿ, ನೀ ಮಾಡೋದು ನಿನಗ ಸರಿ ಅನ್ಸಾಕತ್ತೈತೇನು? ಅಯ್ಯ, ನಾ ಏನು ಮಾಡಿದೆ? ಏನು ಮಾಡಿದೆ ಅಂತಂದು ಎಷ್ಟು ಆರಾಮಾಗಿ ಹೇಳ್ತೀಯಲ್ಲ. ಅಲ್ಲ, ಚಂದಾಗಿದ್ದಿದ್ದು ಸಂಸಾರ ಅವ್ರ ಮನ್ಯಾಗ ಜಗಳ ಹೇಳಂಗೆ ಮಾಡಿದೆ ಅಲ್ಲ, ನಿನ್ನ ಆತ್ಮಕರ ಸರಿ ಅನ್ನಿಸ್ತೈತೇನು? ಅಯ್ಯ, ನಾ ಏನು ಆಕಿಗೆ ಜಗಳ ಮಾಡು ಅಂತ ಹೇಳಿದ್ದೇನು? ಇಷ್ಟಕ್ಕೂ ಅವ್ರ ಮನ್ಯಾಗ ಅಕ್ಕಿ ಜಗಳ ಮಾಡಿಲ್ಲ, ಅವ್ರ ಅತ್ತಿನ ಅಕ್ಕಿ ಕುಟ ಜಗಳ ತೆಗೆದಿದ್ದು. ಅಲ್ಲಲ್ಲಿ ಆ ಸರಳಿಗೆ ಅಷ್ಟೆಲ್ಲ ತೆಲಿಗೆ ಅಲ್ಲಿ ಓಡಬೇಕು. ಅದು ಹೆಂಗ ಅವ್ರ ಅತ್ತಿ ಅಂದಂಗೆ ಅನಿಸ್ಕೊಂಡು ಗಂಡನ ಕುಟ್ಟಾಗಿ ಚಂದ ಬಾಳೆ ಮಾಡ್ಕೊಂಡಿತ್ತು. ಶಾಂತವಾಗಿದ್ದು ಮನ್ಯಾಗ ಕಡ್ಡಿ ಕೊರದು ದಗ ಉರಿಯಂಗೆ ಮಾಡಿದೆ ಅಲ್ಲಲ್ಲಿ. ನಿನಗೆ ಮನಸ್ಸಾಕ್ಷಿ ಅನ್ನೋದಾರ ಐತೇನು? ಮನಸ್ಸಾಕ್ಷಿ ಅನ್ನೋದು ನಿಂತಿದ್ದಕ್ಕನ ನಾನು ಇನ್ನೊಬ್ಬಕಿಗೆ ಚಲೋ ಮಾಡಕತ್ತಿರೋದು. ನನ್ನಂಗನ ನನ್ಗೆ ಹೇಳ್ತೀನು ಗಂಡನ ಮನ್ಯಾಗ ಆರಾಮಾಗಿರ್ಲಿ ಅಂತ ನಾನು ಚಲೋ ಕೆಲಸ ಮಾಡ್ತಿರೋದು. ನಾ ಏನಕ್ಕಿಗೆ ಏನು ಕೆಟ್ಟದ್ದು ಮಾಡೇನೇನೋ? ಏನು ಬಾಳೆ ಮುರ್ಕು ಅಂತೇಳೇನೋ, ಏನು ಡೈವರ್ಸ್ ಕೊಡು ಅಂತೇಳೇನೋ, ಮನಿ ಮಾರಂತೇಳೇನೋ, ಹೊಲ ಮಾರಂತೇಳೇನೋ? ಬಿಟ್ರೆ ಇನ್ನೊಂದು ದಿನಕ್ಕೆ ಅದನ್ನು ಮಾಡ್ತೀನಿ. ಹೇಳ್ತಿ ನೋಡು, ಹೇಳತ್ತೀನ ನಾಲ್ಗೆ ಬೀಗ ಹುಡುಮ್ ಮಾತಾಡು. ಯಾಕೆ ಮುಂಜಾನೆ ಅದು ನನ್ನ ಕುಟ ಕದನ ಮಾಡ್ಬೇಕತ್ತನ ಬಂದಿಯಾ? ಹಂಗೆ ಹ್ಞೂ ಮಾಡಕ್ಕೆ ಕೆಲಸ ಇಲ್ಲ ನನಗೆ, ಅದಕ್ಕೆ ನಿನ್ನ ಕುಟ ಕದನ ಮಾಡಕ್ಕೆ ಬಂದೇನಿ. ಅದ ಅನ್ಕೊಂಡೆ. ಮತ್ತೆ ಅಲ್ಲ, ಸರಳಿಯರ ಮನ್ಯಾಗ ಹಂಗೆ ಕದನ ಹಚ್ಚಿ ನಿನಗೇನು ಸಿಗ್ತೈತಿ? ಏನು ಸಿಗ್ತೈತಿ ಅಂದ್ರೆ ನನ್ಗೊಂಥರ ಖುಷಿ ಸಿಗ್ತೈತಿ. ಅದೇ ಯಾಕೆ? ಏನು ಮಾಡ್ಯಾಳ ಅಂತ ಅದಕ್ಕಿ? ಆಕಿ ಏನು ಮಾಡಿಲ್ಲ, ಅವ್ರ ಅತ್ತಿ ಮಾಡ್ಯಾಳು. ಅವ್ರ ಅತ್ತಿ ಏನು ಮಾಡ್ಯಾಳೆ? ಏನು ಮಾಡ್ಯಾಳ? ಸರಳಿಯರ ಅತ್ತಿ ಬಿತ್ತರು ಬಿಲ್ಲಿ ನಮ್ಮನೆ ಬಂದು ಕುಂತು ನಮ್ಮ ಅತ್ತಿ ತಲೆಯಾಗ ತುಂಬಿ ನನಗೂ ನಮ್ಮ ಅತ್ತಿ ಕದನ ಆಗೋಂಗೆ ಮಾಡ್ತಿದ್ದ ಈಕಿ. ಯಾರು? ಸರಳಿ ಅತ್ತಿ. ಅದಕ್ಕೆ ನಾನು ಅತ್ತಿ ಸಸಿ ನಡುವೆ ಈಗ ತಂದಿಡಾಕತ್ತೇನಿ. ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ನಾ ತೀರಿಸ್ಕೊಳಕತ್ತೇನಿ. ಅಲ್ಲ, ಆಕೆ ಯಾಕೆ ಹೇಳ್ಕೊಡ್ತಾಳೆ? ಆಕೆ ನೀಲಿ ಮುದಾಡಿಯನ್ನು ಕಡಿಮೆ ಅದಾಳನ, ಅವಾಗವಾಗ ಬಂದು ನಮ್ಮ ಅತ್ತಿ ತಲೆಯಾಗ ಇದ್ದದ್ದು ಇಲ್ದದ್ದು ತುಂಬಿ ಹೋಗಾಕಿ. ಏನಂತ ಹೇಳ್ತಿದ್ಲು ಗೊತ್ತೈತೇನ? ಶಂಕರವ್ವ ನೋಡು, ಹೇಳಾಕತ್ತೀನಿ, ಸೊಸಿದಿರ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು, ಮಗಳಗತ್ತೆ ಅವ್ರಿಗೆ ಭಾಳ ಸವಲತ್ತು ಕೊಡಬಾರ್ದು, ಭಾಳ ಹದ್ದು ಬಸ್ನಾಗ ಇಡಬೇಕು, ಮನಿದೆಲ್ಲ ಪಾರಪತ್ಯನ ಅವ್ರ ಕೈಯಾಕ ಕುಳ್ಕೊಟ್ಟು ಕೂತೆ ಅಂದ್ರೆ ನಾಳೆ ನೋಡು ನಿನಗೊಂದು ರೊಟ್ಟಿ ಒಂದು ಕಪ್ ಚಾಕ್ ಭಾಗ್ಯವ್ ಮಾಡ್ತಾರು. ಹುಷಾರಾಗಿರು, ಆಕಿನ ಎಲ್ಲಿಡ್ಬೇಕು ಅಲ್ಲೇ ಇಡು, ಸೊಸಿನ ಮಗಳ ಅಂತಂದು ಹೇಳಿ ನಮ್ಮ ಚಲೋ ಇದ್ದ ಅತ್ತಿ ತಲೆಯಾಗ ಇಲ್ಲ ಸಲದನ್ನ ತುಂಬಿ ನಮ್ಮ ಅತ್ತಿ ನನ್ನ ಮ್ಯಾಗ ಕೆಂಡಾಕಾರಂಗ್ ಮಾಡಿದ್ದ ಈ ನೀಲಿ. ನೀಲಮ್ಮ ಹಂಗದಾಳ? ಅಯ್ಯ, ಅಷ್ಟ ಅಲ್ಲಲೇ ಲಲ್ತಿ, ಇನ್ನ ಭಾಳ ಹಚ್ಚೋದು ಚುಚ್ಚೋದು ಮಾಡ್ತಾಳಕಿ. ಇನ್ನ ಏನು ಮಾಡಿದ್ಲು ಗೊತ್ತೈತೇನ? ನಾವು ಒಂದ್ಸರಿ ನಮ್ಮೂರಿಗೆ ಜಾತ್ರೆಗೆ ಹೋಗಿದ್ದೆ. ನಮ್ಮೂರಾಗ ದ್ಯಾಮೋನ್ ಜಾತ್ರೆ ಇತ್ತು. ನಾವು ಮುಂಜಾನೆ ಹೋದವ್ರು ಚಂಜಿಲೆ ಬಂದಿದ್ವಿ. ಆವಾಗ ಅಲ್ಲಿ ದ್ಯಾಮೋನ್ ಉಡ್ಯಾಗ ಇಟ್ಟಿದ್ದು 2 ನಿಂಬೆಹಣ್ಣು ಕೊಟ್ಟಿದ್ರು ಅವ್ರ ಸ್ವಾಮಿಯಾರು. ಇವನ್ನ ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿ ಹೊಟ್ಟಿಗೆ ತಗೋರಿ ಅಂತ ಅಂದಿದ್ರು. ನಾನು ಅವನ್ನ ತಂದು ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿ ಅದನ್ನು ಒಗ್ಗರಣೆ ಅನ್ನೋಕೆ ಒಂದೀಟ ಅವಲಕ್ಕಿಗೆ ಒಂದೀಟ ಹಾಕಿದ್ನಿವ. ಇದನ್ನು ನಮ್ಮ ಅತ್ತಿ ನಿಂಬೆಹಣ್ಣು ತಂದಿದ್ಲು ಊರಿಂದ, ಮತ್ತು ಜಾಮೂನ್ ಉಡಿ ತುಂಬಿದ್ದಿದ್ವು ಅಂತ ನಿಂಬೆಹಣ್ಣು ಹಾಕಿದ್ಲವ, ಹುಳಿಗೆ ನನಗೆ ತಿನ್ನಂಗೆ ಆಗಲಿಲ್ಲ ಅಂತ ಅಂದ್ಲು. ಈಗ ಅದಕ್ಕೆ ಏನು ಅನ್ಬೇಕು ನೀಲಿ? ಅಯ್ಯ ನೋಡ ಶಂಕರವಕ್ಕ, ಮತ್ತು ಬೈಲು ಸೀಮಿ ಹೆಣ್ಮಕ್ಳು ಅದಾವು ಮೊದ್ಲ ಯಂತ್ರ ಮಂತ್ರ ಭಾಳ ನೋಡು, ಎಲ್ಲಿ ಮಂತ್ರಸಿದ ನಿಂಬೆಹಣ್ಣು ಅದಾವ ಏನೋ, ಹುಷಾರ್ವ. ನಾ ಬರ್ತೀನಿ ಅಂದು ಹಚ್ಚಿ ಚುಚ್ಚಿ ಹೊಕ್ಕಳಲಿಕ್ಕಿ ನೀಲಿ ಮುದಾಡಿ ಬುದ್ಧಿ ಬೇಡ ಈಕಿಗೆ. ಅದಕ್ಕ ನಿಮ್ಮತ್ತಿ ನಿನಗೆ ಯಾವಾಗ್ಲೂ ಯಂತ್ರ ಮಂತ್ರ ಮಾಡ್ತಾಳು ಅನ್ನೋದು. ನಯ್ಯವ್ವ, ಅದಕ್ಕೆ ನಮ್ಮತ್ತಿ ನನ್ನ ಮಗಗೆ ನಿಂಬೆಹಣ್ಣು ತಿಕ್ಕ್ಯಾಳ, ಮಂತ್ರ ಮಾಡ್ಯಾಳ, ತಂತ್ರ ಮಾಡ್ಯಾಳ, ಮಾಡಿಸ್ಕೊಂಡು ಬಂದಾಳ, ಬರೀ ಇದನ್ನ ಹೇಳ್ತಿರ್ತಾಳೆ ನಮ್ಮತ್ತಿ. ಈಕಿನ ಅದನ್ನ ತಲೆಯಾಗ ತುಂಬಿ ಹೋಗಿದ್ದು. ಚಂದಾಗಿದ್ದು ನಮ್ಮ ಬಾಳೆದಾಗ ಕಡ್ಡಿ ಕೊರದಿಟ್ಟಿದ್ದ ಈ ನೀಲಿ, ಮತ್ತು ನಮ್ಮ ಮನ್ಯಾಗ ಕಡ್ಡಿ ಕೊರದಿಟ್ಟಾಳ. ಆ ಸಂಕಟ ಏನನ್ನೋದು ಆ ನೀಲಿಗೂ ತಿಳಿಬೇಕಲ್ಲ. ಆಕಿನೂ ನೀಲ ಹಂಗೆ ಮಾಡಬಾರ್ದು ಬಿಡು. ಆದರೂ ಪಾಪ ಸರಳಿ ಚಲೋಕೆ ಅದಾಳಲ್ಲಿ. ಹಂಗಾರೆ ನಾ ಚಲೋಕಿರ್ಲಿಲ್ಲ ಅಂತ ಹೇಳ್ತೀನಲ್ಲ ಅಲ್ತೀನಿ.
ಹಂಗಲ್ ಬಿಡು. ಅಲ್ಲ ನೀನು ಚಲೋಕೆ ಅದಿ ಪಾಪ. ಸರಳಿಗೆ ಏನು ಗೊತ್ತಾಗಲ್ಲ. ನಿನ್ನಷ್ಟು ಚುರುಕು ಇಲ್ಲಕ್ಕಿ. ಅದ್ರಕ್ಕಿ ನೀ ಏನು ಹೇಳ್ಕೊಡ್ತಿ ಅದನ್ನ ಮಾಡ್ತಾಳು, ನಾ ಏನು ಹೇಳ್ಕೊಡ್ತೇನೆ ಅದನ್ನ ಮಾಡ್ತಾಳು. ನಾಳೆ ಆಕಿಯಿಂದ ಹಾಗಾಗಿ ಭಾಳ ಏನಾರ ಹೆಚ್ಚು ಕಡಿಮೆ ಆಗಿ ಮುರಿಯಂಗೆ ಆಗಬಾರ್ದೆ ಅನ್ನೋದಷ್ಟೆ. ಸುಳ್ಳ ನಿನಗೆ ಪಾಪ ತಡ್ತೈತಿ ಅಂತ. ಮುರಿದ್ರೆ ಮುರಿದು ಹೊಕ್ಕೈತಿ ಬಿಡು. ಅವರತ್ತಿ ಊರು ಸಸ್ತ್ಯಾರ್ದು ಬಾಳೆ ಮುರ್ಸಾಕ್ ನಿಂತಾಳು. ಒಂದಿಷ್ಟು ದಿನ ಅಕ್ಕಿ ಮತ್ತು ಹಸಿನ ಬಾಳೆ ಮುರ್ಕೊಂಡು ತವ್ರ ಮನ್ಯಾಗ ಹೋಗಿ ಕೂತ್ರೆ ಮಂದಿಗೆ ಹಚ್ಚೋದು ಚುಚ್ಚೋದು ಗೊತ್ತಾಕತ್ತಕ್ಕಿಗೆ. ಹಂಗೆ ಮಾಡಬೇಡಲಿ ಪ್ರೇಮಿ. ನೀ ಏನು ನನಗಿಂತವೆಲ್ಲ ಹೇಳಕ್ಕೆ ಬರಬೇಡ. ಯಾವುದು ಚಲೋ ಯಾವ್ದು ಕೆಟ್ಟದಂತ ನನಗೂ ಬರ್ತೈತಿ. ನಿನ್ನ ಕೆಲಸ ನೀ ನೋಡ್ಕೊ, ನನ್ನ ಕೆಲಸ ನಾನು ನೋಡ್ಕೋತೀನಿ. ನನಗೂ ಮನಾರ್ ಒಳಗೆ ಕೆಲವು ಸೊಟ್ಟೈತಿ. ನನಗೆ ಪುರ್ಸೊತ್ತಿಲ್ಲ ನಿನ್ನ ಕುಟ ಮಾತಾಡಕ್ಕೆ. ಅಲ್ಲಿ ಈ ಪ್ರೇಮ್ ಸೇಡ್ ತೀರಿಸ್ಕೊಳ್ಳೋದು ಹಂಗಿರ್ಲಿ ಪಾಪ. ಏನು ಗೊತ್ತಾಗೋದಿಲ್ಲ ಸರಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಎಲ್ಲಾದ್ರ ಜೀವನ ಹಾಳು ಮಾಡ್ಕೋತೈತೋ ಏನು. ಲಲಿತಾ, ಹಾಂ ರೀ. ಇಲ್ಲೇನ್ ಮಾಡತ್ತೀಯ? ಬಾ. ಪ್ರೇಮಿ ಕರೆದ್ಲಿ ರೀ. ಹಾಕಿ ಜೋಡಿ ಮಾತಾಡ್ಕೊಂಡು ನಿಂತಿದ್ದೆ. ನಡೀರಿ ಬಂದು. ನಿಮ್ಗೆ ಹೆಣ್ಮಕ್ಳಿಗೆ ಮಾತಾಡಕ ಮುಂಜಾನೆ ಏನು ಸಂಜೆಲಿ ಏನು ಒಟ್ಟು ಮಾತಾಡೋದಂದ್ರೆ ಮಾತಾಡೋದ. ಬಾ, ನನ್ಗೆ ಪಟ್ಟನ್ ಚಾ ಮಾಡ್ಕೊಡು ಬಾ. ಆತ್ರಿ ಬಂದೆ. ನಡೀರಿ. ನಾನು ನಿನ್ನ ಮನೆಯೆಲ್ಲ ಹುಡುಕಿದೆ ಗೊತ್ತೈತನ.